ನಟನಿಗೆ ಜಾಮೀನು ಕೊಡಬೇಕು ಎಂಬ ನಿಟ್ಟಿನಲ್ಲಿ ಸಿವಿ ನಾಗೇಶ್ ಸುದೀರ್ಘವಾದ ವಾದವನ್ನ ಮಂಡನೆ ಮಾಡಿದ್ರು. ಸಾಕ್ಷಿಗಳನ್ನ ತಿರುಚಲಾಗಿದೆ ಎಂದು ಆರೋಪಿಸಿದ್ರು. ಈ ನಡುವೆ ಹೈಕೋರ್ಟ್ ಜಾಮೀನು ಅರ್ಜಿಯ ವಿಚಾರಣೆಯನ್ನ ಶುಕ್ರವಾರ ಮಧ್ಯಾಹ್ನಕ್ಕೆ ಮುಂದೂಡಲಾಗಿದೆ. ನಟ ದರ್ಶನ್ ರೇಣುಕಾಸ್ವಾಮಿಗೆ ನೀರು ಕೊಡಿ, ಊಟ ಕೊಡಿ ಎಂದು ಹೇಳಿದ್ದಾರೆ. ಇದು ಅವರ ನಡತೆ. ಆದ್ರೆ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿರೋದಕ್ಕೆ ಸಂಬಂಧಿಸಿದಂತೆ ಇಬ್ಬರು ಸಾಕ್ಷಿಗಳು ಕೂಡ ಭಿನ್ನವಾಗಿ ಹೇಳಿಕೆಯನ್ನ ನೀಡಿದ್ದಾರೆ. ಇದನ್ನ ಪ್ರಾಸಿಕ್ಯೂಷನ್ ಅವಲಂಬಿಸಿದೆ ಎಂದು ಸಿವಿ ನಾಗೇಶ್ ಅವರು ಕೋರ್ಟ್ಗೆ ತಿಳಿಸಿದ್ರು. ದರ್ಶನ್ ಪರ ವಕೀಲರ ವಾದ ಮುಕ್ತಾಯವಾಗಿದೆ. ಉಳಿದ ಆರೋಪಿಗಳ ಪರ ಆಯಾ ವಕೀಲರು ವಾದವನ್ನ ಮಂಡನೆ ಮಾಡಬೇಕಾಗಿದೆ. ಈ ಹಿನ್ನೆಲೆ ಕೋರ್ಟ್ ವಿಚಾರಣೆಯನ್ನ ಶುಕ್ರವಾರ ಮಧ್ಯಾಹ್ನಕ್ಕೆ ಮುಂದೂಡಿಕೆಯನ್ನ ಮಾಡಲಾಗಿದೆ. ವಾದ ಪ್ರತಿವಾದದ ಬಳಿಕ ಜಾಮೀನು ನೀಡಬೇಕೋ ಅಥವಾ ಬೇಡವೋ ಎಂಬುದನ್ನ ಹೈಕೋರ್ಟ್ ತೀರ್ಮಾನ ಮಾಡಲಿದೆ. ದರ್ಶನ್ಗೆ ಜಾಮೀನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಸಿವಿ ನಾಗೇಶ್ ಸುದೀರ್ಘವಾಗಿ ವಾದವನ್ನ ಮಾಡಿದ್ರು. ಸಾಕ್ಷಿಗಳನ್ನ ತಿರುಚಲಾಗಿದೆ ಅಂತ ಆರೋಪವನ್ನು ಸಹ ಮಾಡಿದ್ರು. ಈ ನಡುವೆ ಹೈಕೋರ್ಟ್ ಜಾಮೀನು ಅರ್ಜಿಯ ವಿಚಾರಣೆಯನ್ನ ಶುಕ್ರವಾರದ ಮಧ್ಯಾಹ್ನಕ್ಕೆ ಮುಂದೂಡಿಕೆಯನ್ನ ಮಾಡಿದೆ. ನಟ ದರ್ಶನ್ ರೇಣುಕಾಸ್ವಾಮಿಗೆ ನೀರು ಕೊಡಿ, ಊಟ ಕೊಡಿ ಅಂತ ಹೇಳಿದ್ದಾರೆ. ಇದು ಅವರ ನಡತೆ. ಆದ್ರೆ ರೇಣುಕಾಸ್ವಾಮಿಯ ಮೇಲೆ ಹಲ್ಲೆ ಮಾಡಿರೋದಕ್ಕೆ ಸಂಬಂಧಿಸಿದಂತೆ ಇಬ್ರು ಸಾಕ್ಷಿಗಳು ಭಿನ್ನವಾಗಿನೇ ಹೇಳಿಕೆಯನ್ನ ನೀಡಿದ್ದಾರೆ. ಒಬ್ಬರ ಹೇಳಿಕೆ ಇನ್ನೊಬ್ಬರ ಹೇಳಿಕೆಗೆ ಟ್ಯಾಲಿನೇ ಆಗ್ತಾ ಇಲ್ಲ. ಇದನ್ನ ಪ್ರಾಸಿಕ್ಯೂಷನ್ ಅವಲಂಬಿಸಿದೆ ಅಂತ ಸಿವಿ ನಾಗೇಶ್ ಅವರು ಕೋರ್ಟ್ಗೆ ವಾದವನ್ನ ಮಂಡಿಸಿದ್ದಾರೆ. ದರ್ಶನ್ ಪರ ವಕೀಲರ ವಾದವಂತರೂ ಮುಕ್ತಾಯವಾಗಿದೆ. ಉಳಿದ ಆರೋಪಿಗಳ ಪರ ಆಯಾ ವಕೀಲರು ಈಗ ವಾದವನ್ನ ಮಂಡನೆಯನ್ನ ಮಾಡಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಕೋರ್ಟ್ ವಿಚಾರಣೆಯನ್ನ ಶುಕ್ರವಾರ ಮಧ್ಯಾಹ್ನಕ್ಕೆ ಮುಂದೂಡಿಕೆಯನ್ನ ಮಾಡಲಾಗಿದೆ. ವಾದ ಪ್ರತಿವಾದದ ಬಳಿಕ ಜಾಮೀನು ನೀಡಬೇಕೋ ಅಥವಾ ಬೇಡವೋ ಅನ್ನೋದನ್ನ ಹೈಕೋರ್ಟ್ ತೀರ್ಮಾನ ಮಾಡಬೇಕಾಗಿದೆ.
ನಾಗೇಶ್ ರವರ ಆಪೋಸಿಟ್ ಲಾಯರ್ ಆಗಿರುವಂತಹ ಸರ್ಕಾರಿ ವಕೀಲರಾದಂತಹ ಪ್ರಸನ್ನ ಕುಮಾರ್ ನಾಳೆ ವಾದವನ್ನ ಮಂಡಿಸಬೇಕಾಗಿದೆ. ನಾಳೆ ನಟ ದರ್ಶನ್ಗೆ ಏನಾಗಲಿದೆ, ಆಪೋಸಿಟ್ ಏನು ವಿಷಯಗಳು ಬರಲಿದೆ ಅನ್ನೋದನ್ನ ಹೇಳ್ಬೇಕಾಗಿದೆ. ನಾಳೆ ಮಧ್ಯಾಹ್ನದ ನಂತರ ಪ್ರಸನ್ನ ಕುಮಾರ್ ಅವರು ಏನ್ ಹೇಳ್ತಾರೆ ಅನ್ನೋದ್ರ ಮೇಲೆ ಕೋರ್ಟ್ ಕೂಡ ತೀರ್ಮಾನ ತೆಗೆದುಕೊಳ್ಳಲಾಗುತ್ತೆ. ಜೊತೆಗೆ ನಾಳೆ ಮಧ್ಯಾಹ್ನವೇ ವಿಷಯಕ್ಕಾಗಿ ಕಾಯ್ಬೇಕಾಗಿದೆ ಎಲ್ಲರೂ ಕೂಡ. ನೀವು ಇನ್ನೊಂದ್ಸಲ ಹೇಳಿ. ನಾಗೇಶ್ ರವರ ವಾದ ಈಗ ಆಲ್ರೆಡಿ ಮುಕ್ತಾಯ ಆಗಿದೆ. ಆಪೋಸಿಟ್ ಲಾಯರ್ ಆಗಿರುವಂತಹ ಪ್ರಸನ್ನ ಕುಮಾರ್, ಸರ್ಕಾರಿ ವಕೀಲರಾಗಿರುವಂತಹ ಪ್ರಸನ್ನ ಕುಮಾರ್ ನಾಳೆ ಏನು ಕೌಂಟರ್ ಅನ್ನ ಕೊಡ್ಲಿದ್ದಾರೆ, ಏನೆಲ್ಲ ಸಾಕ್ಷಿ ಮತ್ತೆ ಎವಿಡೆನ್ಸ್ ಕೊಡ್ತಾರೆ ಅನ್ನೋ ವಿಷಯದ ಮೇಲೆ ನಟ ದರ್ಶನ್ಗೆ ಜಾಮೀನು ಆಗಬೇಕೋ ಬೇಡವೋ ಅನ್ನೋದನ್ನ ನಾಳೆ ಕೋರ್ಟ್ ತೀರ್ಮಾನವನ್ನ ಮಾಡಲಾಗುತ್ತೆ.